ಟಾಪ್ 10 ಫನ್ನಿ ಇನ್ಸ್ಟಾಗ್ರಾಮ್ ರೀಲ್ಸ್, FT ವಿಕಿಪೀಡಿಯಾ. ಹಣ ಬಂದ. ಆಂಟಿ ನಿಮ್ ಮನೆ ಕಾಂಪೌಂಡ್ ಅಲ್ಲಿ ನಮ್ ಬಾಲ್ ಬಿದ್ದಿದೆ ಕೊಡ್ತೀರಾ? ಆಂಟಿ ನಿಮ್ ಮನೆ ಅಡ್ಗೆ ಮನೇಲಿ ನಮ್ ಬಾಲ್ ಬಿದ್ದಿದೆ ಕೊಡ್ತೀರಾ? ಆಂಟಿ ಚಿಂಟುನ ಆಟ ಆಡಕ್ ಕಳಿಸ್ತೀರಾ? ಆಂಟಿ ನೀವ್ ನಾಯಿ ಸಾಕಿದೀರಾ, ನಿಮ್ ನಾಯಿ ಜೊತೆ ಆಟ ಆಡ್ಬೋದಾ? ಆಂಟಿ ನಿಮ್ ಮನೆ ಟೆರೆಸ್ ಮೇಲೆ ಆಟ ಆಡ್ಬೋದಾ? ಆಂಟಿ ಕಿಟಕಿ ಹೊಡೆದಾಕಿದ್ ನಾವಲ್ಲ ಆಂಟಿ, ನಾವು ಬರೀ ಪಂಚರ್ ಮಾಡಿ ಬ್ರೇಕ್ ಕಟ್ ಮಾಡಿದ್ದಷ್ಟೇ. ಆಂಟಿ ನಿಮ್ ಕಾರ್ ಸ್ವಲ್ಪ ಹೊರಗಡೆ ನಿಲ್ಸ್ತೀರಾ? ನಾವ್ ವಿಕೆಟ್ ತರ ಯೂಸ್ ಮಾಡ್ಬೇಕು. ಆಂಟಿ ಬಿಸಿಲಲ್ಲಿ ಆಡಿ ಆಡಿ ದಾಹ ಆಗ್ತದೆ, ಸ್ವಲ್ಪ ಕೊಕೋ ಕೋಲಾ ಇದ್ರೆ ಕೊಡ್ತೀರಾ? ರಸ್ನಾ, ಫ್ರಾಪುಚಿನೋ, ನಿಂಬೆಹಣ್ಣು ಪಾನ್ಕ, ರೂಹ್ ಅಫ್ಜಾ, ವರ್ಜಿನ್ ಮೊಹಿತೋ ಯಾವ್ದು ಇಲ್ವಾ ಆಂಟಿ? ಪರವಾಗಿಲ್ಲ ಬಿಡಿ ಆಂಟಿ, ಇಲ್ಲೇ ನಲ್ಲಿ ನೀರ್ ಕುಡ್ಕೊಂಡು ಹೋಗ್ತೀವಿ. ಆಂಟಿ ಇನ್ನೊಂದು ಮಗು ಮಾಡ್ಕೊಂಬಿಡಿ, ಕೀಪಿಂಗ್ ಮಾಡಕ್ ನಮ್ಗೊಬ್ರು ಬೇಕು. ಆಂಟಿ ನಿಮಗ್ ಸಮ್ಮರ್ ಹಾಲಿಡೇಸೇ ಇಲ್ವಾ ಆಂಟಿ? ಆಂಟಿ ನೀವ್ ಇಲ್ದೇ ಇರೋವಾಗ ಒಬ್ರು ಆಂಟಿ ಬಂದ್ ಹೋಗ್ತಾ ಇರ್ತಾರಲ್ವಾ, ಅವ್ರು ಯಾರು? ಕೆಲ್ಸದವ್ರಲ್ಲ ಆಂಟಿ, ಇನ್ನೊಂದೊಬ್ರು. ಅಂಕಲ್ ಬಂದ್ರು. ಅಂಕಲ್ ನೀವ್ ಹೆಂಗಿದ್ರು ಕೆಲಸ ಮಾಡಲ್ವಲ್ಲ ಅಂಕಲ್, ಆಟ ಆಡೋಣ ಬನ್ನಿ. ಅಂಕಲ್ ನೀವ್ ಇಲ್ದೇ ಇರುವಾಗ ಇನ್ನೊಬ್ಬ ಅಂಕಲ್ ಬಂದ್ ಹೋಗ್ತಾರಲ್ಲ ಮನೆಗೆ, ಅವ್ರು ಯಾರು? ಆಚೆ ಕಡೆ ತುಂಬಾ ಬಿಸಿಲು ಅಂಕಲ್, ನಿಮ್ ಮನೇಲಿ AC ಇದೆಯಲ್ಲ, ಒಳಗಡೆ ಬಂದು ಕುತ್ಕೋಬೋದಾ? ಅಂಕಲ್ ಬಿಸಿಲು ಜಾಸ್ತಿ, ನಿಮ್ ಮೊಬೈಲ್ ಕೊಡ್ತೀರಾ ಆಡೋದಕ್ಕೆ? ಅಂಕಲ್ ನಮ್ಮ ಅಪ್ಪ ಅಮ್ಮ ಮೊಬೈಲ್ ಮುಟ್ಟಕ್ಕೆ ಬಿಡಲ್ಲ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಅಂಕಲ್, ಗೇಮ್ಸ್ ತುಂಬಾ ಚೆನ್ನಾಗಿತ್ತು. ಏಯ್, ಮೊಬೈಲಲ್ಲಿ ಹಿಸ್ಟ್ರಿ ಆಪ್ ಕ್ಲಿಯರ್ ಮಾಡಿದೀರಾ? ಆಂಟಿ ಎಪ್ಪಾಕಕ್ಕೆ ಸ್ವಲ್ಪ ಮೊಸರು ಕೊಡ್ಬೇಕಂತೆ. ಆಂಟಿ ಎಲೆ ಹಾಕೊಳಕ್ಕೆ ಸ್ವಲ್ಪ ಸುಣ್ಣ ಕೊಡ್ಬೇಕಂತೆ. ಆಂಟಿ ಚಿತ್ರಾನ್ನ ಮಾಡೋಕೆ ಅರ್ಧ ನಿಂಬೆಹಣ್ಣಿದ್ರೆ ಕೊಡ್ಬೇಕಂತೆ. ಆಂಟಿ ಹಂಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಕರಿಬೇವಿದ್ರೆ ಕೊಡ್ಬೇಕಂತೆ. ಆಂಟಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಮಚ್ ಕೊಡ್ಬೇಕಂತೆ. ಆಂಟಿ ಸ್ವಲ್ಪ ಟೀ ಪುಡಿ ಕೊಡ್ಬೇಕಂತೆ. ಆಂಟಿ ನಿಮ್ ಮನೇಲಿ ಕರೆಂಟ್ ಇದೆಯಾ? ಆಂಟಿ ನಿಮ್ ಮನೇಲಿ ಡಿಶ್ ಬರ್ತಿದ್ಯಾ? ಆಂಟಿ ಎಕ್ಸ್ಟ್ರಾ ಗ್ಯಾಸ್ ಸಿಲಿಂಡರ್ ಇದ್ರೆ ಕೊಡ್ಬೇಕಂತೆ. ರೀ, ಸಮ್ಮರ್ ಹಾಲಿಡೇಸ್ ಪೂರ್ತಿ ನಮ್ ಕಣ್ಣೆದ್ರಿಗೆ ಆಟ ಆಡ್ಕೊಂಡಿದ್ದ, ನನ್ ಕಳ್ಸಕ್ಕೆ ಮನ್ಸಾಗ್ತಿಲ್ಲ ರೀ. ಸಮಾಧಾನ ಮಾಡ್ಕೊ, ನನ್ನ ಮೊಮ್ಮಗನ್ ಕಳಿಸ್ಬೇಡಿ ನೀವು. ಅಪ್ಪ, ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ಲೇಬೇಕು ತಾನೆ. ಅಮ್ಮ, ನಾನು ಸಾಯಂಕಾಲ ಬರ್ತೀನಿ, ನಿನ್ ಬೇಜಾರಾಗ್ಬೇಡ. ಅಯ್ಯೋ ಕಂದ. ಬಾಯ್. ಮಳೆ ಬರ್ತಿದೆ, ಒಂದ್ ವಾರ ಸ್ಕೂಲ್ ಇಲ್ಲ. ಅಂಕಲ್ ತೇಜಸ್, ಏನಿದು, ಏನಾಯ್ತು ನಿಮ್ಗೆ? ಮಗ, ಅದು ನಾನು ರಾಕೆಟ್ ಹಚ್ತಾ ಇದ್ನಾ, ನನ್ನ ಕಡೆಗೆ ತಿರುಗಿ ಬಂದು ನೋಡ್ಬಿಡ್ತು ಮಗ. ಅದು ಅಟಂಬ ಮಾಡ್ತಾ ಇದ್ನಾ, ಕಿವಿ ಹತ್ರನೇ ಬಂದು ಢಮ್ ಅಂತ ಹೊಟ್ಬಿಡ್ತು. ಇಷ್ಟು ದೊಡ್ಡವರಾಗಿದ್ದೀರಾ, ನೋಡ್ಕೊಂಡು ಅನ್ಸೋದಲ್ವಾ? ಸಣ್ಣ ಮಕ್ಕಳೆಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ. ಅವರೆಲ್ಲ ಏನು ಕಲಿತಾರೆ ನಿಮ್ಮಿಂದ? ನಾವು ದೊಡ್ಡವರಾದವರು ತುಂಬ ರೆಸ್ಪಾನ್ಸಿಬಲ್ ಆಗಿ ಈ ಥರ ಕೆಲಸಗಳನ್ನ ಮಾಡಬೇಕು. ಅಪರಿಚಿತರನ್ನು ನಂಬಬೇಡಿ ಎಂದು ಹೇಳಿ ನಮಗೆ ಇಷ್ಟಿಷ್ಟುದ್ದ ಲೆಕ್ಚರ್ ಕೊಟ್ಟು 3 ದಿನ ಹಿಂದೆ ಪರಿಚಯವಾದ ಅಂಕಲ್ಗೆ 3 ಲಕ್ಷ ಸಾಲ ಕೊಟ್ಟು ಮೋಸ ಹೋಗಿ 3 ನಾಮ ಹಾಕಿಸಿಕೊಳ್ಳುವ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಟಿವಿಯಲ್ಲಿ ಕುಚ್ಚಿ ಕುಚ್ಚಿ ಮಾಡುವ ರೊಮ್ಯಾಂಟಿಕ್ ಸೀನ್ಸ್ಗಳು ಬಂದಾಗ ಸ್ಪೀಡ್ ಆಫ್ ಲೈಟ್ಗಿಂತ ವೇಗವಾಗಿ ಹೋಗಿ ಚಾನಲ್ ಚೇಂಜ್ ಮಾಡಿ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಒಳ್ಳೆ ಕಾರ್ಯಕ್ಕೆ ಹೊರಗೆ ಹೋಗುವ ಸಮಯದಲ್ಲಿ ಮನೆಯವರ್ ಎಲ್ಲರ ಜೊತೆ ಜಗಳ ಆಡಿ ಎಲ್ಲರ ಮೂಡನ್ನು ಹಾಳು ಮಾಡಿ 2 ನಿಮಿಷದಲ್ಲಿ ಏನೂ ಆಗಿಲ್ಲವಂತೆ ಬದಲಾಗಿ ನವರಂಗಿ ಆಟ ಆಡುವ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ.
PUC ಎಕ್ಸಾಮ್ ಹತ್ರ ಬರ್ತೈತೆ, ಓದ್ಕೊಂತಿದ್ಯೋ ಇಲ್ಲ ನೀನು? ಈ ಮೊಬೈಲ್ ಅನ್ನ ರಾಕ್ಷಸ ಬಂದ್ಮೇಲಿಂದ ಮಕ್ಕಳೆಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಓದ್ತಾ ಇದೀನಮ್ಮ. ಸರಿ, ನಾನು ಬಾಕ್ಲ್ ಹಾಕೊಂಡು ಹೋಗ್ತೀನಿ, ಓದ್ಕ. ಸರಿ. ಈಗಿನ ಕಾಲದ ಮಕ್ಳು ಗೊತ್ತಲ್ಲ ನಿಮ್ಗೆ, ಬಾರಿ ಚೂಟಿ ಇದಾರೆ ಅವರು. ನಾವ್ ಹಿಂಗ್ ಬಾಕ್ಲ್ ಹಾಕೊಂಡು ಹೋಗಿದ ತಕ್ಷಣ ಮೊಬೈಲ್ ಹಾಕೊಂಡು ಶುರು ಮಾಡಿಬಿಡ್ತಾರೆ. ಅಯ್ಯೋ, ನೀನು ಓದ್ಕೋತಾ ಇದೀಯಾ? ಓಮ್ಮ, ಯಾಕೆ? ಈ ತರ ಎಷ್ಟು ರೀಲ್ ನೋಡಿಲ್ಲ? ಅಮ್ಮ ಬಾಗ್ಲ ಹಾಕೊಂಡು ಹೋಗೋ ತರ ಮಾಡ್ತಾರಂತೆ, ಮಗ ಅವಾಗ ಫೋನ್ ಎತ್ಕೋತಾರಂತೆ, ಅಮ್ಮ ಚಪ್ಪಲಿ ಹಿಡ್ಕೊಂಡು ಹಿಂದೆ ನಿಂತಿರ್ತಾರಂತೆ. ಅದಕ್ಕೆ ನಾನು ಓದೋ ತರ ನಾಟಕ ಮಾಡಿದ್ದು. ಸರಿಯಪ್ಪ, ಓದ್ಕೋ. ಏಯ್, ನಾವೇನ್ ಕಡಿಮೆನಾ? ನಾವು ರಾತ್ರಿ ಮೊಬೈಲ್ ಇಟ್ಕೊಂಡು ಸ್ಕ್ರಾಲ್ ಮಾಡಿ 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 ಈ ತರದ ರೀಲ್ಸ್ ನ 1000 ನೋಡಿದೀವಿ. ಈಗಿನ ಕಾಲದಲ್ಲಿ ಬರೀ ಮಕ್ಕಳು ಫೋನ್ ನೋಡ್ತಾರೆ ಅಂದ್ರೆ ಅಪ್ಪ ಅಮ್ಮನೂ ಫೋನ್ ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಾದ್ರೂ ಎಕ್ಸಾಮ್ ಕರೆಕ್ಟ್ ಆಗಿ ಎಲ್ಲ ನೋಡ್ಕೊಂಡ್ ಬಂದಿದ್ಯಾ? ಹಾ, ಅದೇ ಕೃಷ್ಣಗೌಡ್ರ ಇಂಪಾರ್ಟೆಂಟ್ ಚಾಪ್ಟರ್ ಓದ್ಕೊಂಡ್ ಬಂದಿದ್ದೀನಿ. ಇವತ್ತಿರೋದು ಮ್ಯಾಥ್ಸ್, ಕನ್ನಡ ಅಲ್ಲ. ಮತ್ತೆ ಇವಾಗ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀಯಾ? ಫಸ್ಟ್ ಪೇಜ್ ಅಲ್ಲೇ ಓಮ್ ಅಂತ ಬರ್ದ್ಬಿಡ್ತೀನಿ. 2 ಗಂಟೆಗೆ ಎಕ್ಸಾಮ್ ಅಲ್ವೇನೋ? ಎಲ್ರು ಹೋಗ್ತಾ ಇದ್ದೀರಾ? ಎಕ್ಸಾಮ್ ಇದ್ದಿದ್ದು 11 ಗಂಟೆಗೆ. ನಾವ್ ಎಕ್ಸಾಮ್ ಬರ್ದ್ಬಿಟ್ಟು ಹೋಗ್ತಾ ಇರೋದು. ಇವತ್ತು ಪೇಪರ್ ಸಖತ್ ಈಸಿ ಆಗಿತ್ತಲ್ವಾ? ಹಾ, ಬರೀ 4 ಕ್ವೆಶ್ಚನ್, ಫುಲ್ ಈಸಿ ಇತ್ತು. ಹಿಂದಿನ ಪೇಜಲ್ಲೂ ಕ್ವಶನ್ ಇತ್ತು, ನೋಡ್ಲಿಲ್ವಾ? ಇದು 5th ಕ್ವಶನ್ ಆನ್ಸರ್ ಏನ್ ಗೊತ್ತೇಳು? 45 ಮಗ. 45 ಅಲ್ಲೋ 46. ಅದೇಂಗ ಗೊತ್ತು ನಿಂಗೆ? 6 ಕ್ಯಾಲ್ಕುಲೇಟ್ ಮಾಡೋ ಪಾಠ ನೋಡು. ತಡಿಯಪ್ಪ, ನಿಂಗೆ ಎಷ್ಟು ಗೊತ್ತು? 3 ಟ್ರಿಲಿಯನ್. A square plus B square to the whole square is equal to A square plus B square. ಎಕ್ಸಾಮ್ ಎಲ್ಲ ಮುಗಿತಾರೋ? ಏನಕ್ಕೆ ಓದ್ತಿದ್ಯಾ? ಸಪ್ಲಿಮೆಂಟ್ರಿಗೆ ಮಗ. ನಾನು ಎಕ್ಸಾಮ್ ಚೆನ್ನಾಗೇ ಮಾಡಿದ್ದೀನಿ, ಆದರೆ ಯಾಕೋ ಇಂಜಿನಿಯರಿಂಗ್ ಸೀಟ್ ಸಿಗಲ್ಲ ಅನಿಸ್ತದೆ. ನಂದು ಯಾಕೋ ಮೆಡಿಕಲ್ ಆಗೋ ಡೌಟ್ ಅನ್ಸ್ತದೆ ಮಗ. ನೀನೇನು ಅಷ್ಟು ಆರಾಮಾಗಿದ್ಯಾ? ನೀನೇನು ಓದ್ಬೇಕು ಅನ್ಕೊಂಡಿದ್ಯಾ? ನಾನು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದ್ಬೇಕಂತಿದ್ದೀನಿ. ಬೇಸಿಗೆ 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 ಏಪ್ರಿಲ್ ಬಂದ್ರೆ ಎಲ್ಲ ಕಡೆ ಬೇಸಿಗೆ. ಮೈಯೆಲ್ಲ ಬೆವ್ರಿದ್ರೆ ಆಚೆ ಹೋಗ ಖೆಸಿಗೆ, ಎಳನೀರು ಜೊತೆಗೆ ಹಿಂಡ್ಕೊಳ್ಳಿ ನಿಂಬೆ. ಸ್ಲೀವ್ಲೆಸ್ ಶರ್ಟು ಬಾಕ್ಸರು ಮನೆಗೆ, ಆಚೆನ ಹೋದರೆ ಕುಡಿತೀನಿ ಮಜ್ಜಿಗೆ. ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ ಹಾಕ್ಬಿಡು ಅತ್ಲಗೆ, ಪ್ರಾಬ್ಲಮೇ ಇಲ್ಲದೆ ಮಳ್ಕೋ ನೀನು ತೆಪ್ಪಗೆ. ಬೇಸಿಗೆ 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 ಬೇಸಿಗೆ, ಏಪ್ರಿಲ್ ಬಂದ್ರೆ ಎಲ್ಲ ಕಡೆ ಬೇಸಿಗೆ. ಮಗ, ಈ ಕಡೆ ಬಾ. ಗುರು ಡಿಕ್ಕಾಗಿಲ್ಲ ಗುರು, ಡಿಕ್ಕಾಗಿಲ್ಲ ಗುರು. ದಿಕ್ಕಾಗಿಲ್ಲ ಮತ್ತೆ ಹಿಂಗೆ 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 ಅಂತ ಗಿಲ್ಟಿ ಯಾಕೆ ಮಾಡ್ದೆ? ಗುರು, ನನ್ನ ಲೈಫಲ್ಲೇ ನನಗೆ ಗಿಲ್ಟಿ ಆಗಿಲ್ಲ. ಇದು 6 ಹೊಡೆಯೋ ಬಾಲ್ ಅಂತ ನಂಗೆ ಮಾಡಿದ್ದು ಮಿಸ್ ಆಯ್ತಲ್ಲ ಅಂತ. ಡಿಕ್ಕಾಗಿಲ್ಲ ಗುರು. ಅಂದ್ರೆ ಡಿಕ್ಕಾಗಿಲ್ವಾ? ಆಗಿಲ್ಲ ಗುರು. ತಾಯಿ ಮೇಲೆ ಆಣೆ ಇಟ್ಟಳು? ನಮ್ಮ ತಾಯಿ ಹಣೆಗೂ ಡಿಕ್ಕಾಗಿಲ್ಲ. ಅಮ್ಮನ ಮೇಲೆ ಎಲ್ಲರೂ ಆಣೆ ಮಾಡ್ತಾರೆ, ಡಿಕ್ಕಾಗಿಲ್ಲ ಅಂತ ಅಪ್ಪನ ಮೇಲೆ ಆಣೆ ಮಾಡು ನೋಡೋಣ. ಗುರು, ನಮ್ಮ ತಾಯಿ ಮಾಂಗಲ್ಯ ಸತ್ಯವಾಗ್ಲು ಇದು ಡಿಕ್ಕಾಗಿಲ್ಲ. ಇದು ಗುರು, ಅಪ್ಪ ಅಮ್ಮನ ಮೇಲೆ ಎಲ್ರು ಆಣೆ ಇಡ್ತಾರೆ, ದಿಕ್ಕಾಗಿಲ್ಲ ಅಂತ ನಮ್ಮ ಮೇಲೆ ಆಣೆ ಇಟ್ಟಳು. ಅಯ್ಯೋ, ಅನ್ಯಾಯವಾಗಿ ನಿಮ್ಮ ಮೇಲೆಲ್ಲ ಆಣೆ ಮಾಡ್ಬಿಟ್ನಲ್ರು. ಆದ್ರೆ ನಿಜವಾಗ್ಲೂ ಡಿಕ್ಕಾಗಿಲ್ಲ. ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಮೇಲೆ ಆಣೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.